ವೆಲ್ಕಮ್ ಟು ಅಶ್ವಿನಿ ಕನಸು ವ್ಲಾಗ್. ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಒಂದು ವೀಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ವೀಡಿಯೋದಲ್ಲಿ ಫ್ರೆಂಡ್ಸ್ ಹಾಗೆ 2 ದಿನದಿಂದ ವೀಡಿಯೋ ಮಾಡಿದ ಸ್ವಲ್ಪ ಬಿಸಿ ಇದೆ, ಮತ್ತು ಹಾಗೆ ಇವತ್ತು ವೀಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ವೀಡಿಯೋದಲ್ಲಿ ಏನಪ್ಪ ಅಂದರೆ ನಾನು ಇವತ್ತು ಜಾತಿ ಬಗ್ಗೆ ಮಾತಾಡೋಕೆ ಬಂದಿದ್ದೀನಿ ಫ್ರೆಂಡ್ಸ್. ಏನಪ್ಪ ಇವಳು ಜಾತಿ ಬಗ್ಗೆ ತೊಗೊಂಡು ಬಂದಿದ್ದಾಳ ಅಂತ. ಹೌದು, ನಾನು ಫ್ರೆಂಡ್ಸ್ ಏನು ಗೊತ್ತಾ, ಅದ್ರ ಬಗ್ಗೆನೇ ಮಾತಾಡಬೇಕು ಇವತ್ತು. ಜಾತಿ ದೇವರ ಸೃಷ್ಟಿ ಇರೋ ಪ್ರಕಾರ ನಾವು ಹೆಣ್ಣು ಗಂಡು ಎರಡೇ ಜಾತಿ. ಆದರೆ ಇಲ್ಲಿ ಮಾಡ್ಕೊಂಡಿರುವಂಥದ್ದು, ನಮ್ಮ ಒಂದು ಭೂಮಿ ಮೇಲೆ ಜನಗಳು ಮಾಡ್ಕೊಂಡಿರುವಂಥದ್ದು, ಹಳಬ್ರು ಮಾಡಿರುವಂಥದ್ದು, ನಾವು ಆ ಜಾತಿ ನಾವು ಈ ಜಾತಿ ಅಂದರೆ ಪ್ರತಿಯೊಬ್ರಿಗೂ ಅವರವರ ಜಾತಿ ಮೇಲು. ಇಲ್ಲಿ ಯಾವ ಜಾತಿನೂ ಕೀಳು ಅಂತ ಏನಿಲ್ಲ. ಯಾಕಂದರೆ ಹಿಂದೂಗೆ ಹಿಂದೂ, ಮುಸ್ಲಿಮವ್ರಿಗೆ ಹೌದು, ಕ್ರಿಶ್ಚಿಯನ್ಸ್ ಅವ್ರಿಗೆ, ಪ್ರತಿಯೊಬ್ಬ ವ್ಯಕ್ತಿಗೂ ಅವರವರ ಜಾತಿ ಮೇಲಿದ್ದೇ ಇರುತ್ತೆ. ಇಲ್ಲಿ ಯಾವುದು ಕೀಳಂತೂ ಖಂಡಿತ ಯಾರೂ ಕೀಳಲ್ಲ. ಮನುಷ್ಯ ಆದಮೇಲೆ ಯಾರೂ ಕೀಳಲ್ಲ. ದೇವ್ರ ಸೃಷ್ಟಿ ಮಾಡಿರೋದು ಒಂದು ಹೆಣ್ಣು ಗಂಡು, ಇದೆರಡೇ ಜಾತಿನ ಭೂಮಿ ಮೇಲೆ ತಂದಿರೋದು. ಆದರೆ ಇಲ್ಲಿ ಜನಗಳು ಮಾಡ್ಕೊಂಡಿರೋದು ಎಲ್ಲರೂ ಒಂದೊಂದು ಜಾತಿ ಅಂತ. ಆ ಜಾತಿ ಮಧ್ಯದಲ್ಲೇ ಜಗಳಗಳಾಗ್ತಾ ಇರ್ತವೆ. ದಿನಕ್ಕೆ ಒಂದೊಂದು ಜಗಳ. ಅವ್ರು ಆ ಜಾತಿಯವರು ಈ ಜಾತಿ, ಇದೇ ಜಗಳ. ಇದು ಸಾಲದು ಅಂತ ಮಕ್ಕಳ ಮನಸ್ಸಿಗೂ ತುಂಬ್ತಾರೆ. ಅವ್ರು ಆ ಜಾತಿ, ಅವ್ರ ಜೊತೆ ಸೇರಬೇಡ, ಇವ್ರ ಜೊತೆ ಸೇರಬೇಡ, ಇದು ಮಕ್ಕಳಲ್ಲೂ ತುಂಬ್ತಾರೆ. ಸ್ಕೂಲ್ಗೆ ಓದಬೇಕಾದ್ರೆ ಸ್ಕೂಲಿಗೆ ಕಳಿಸ್ತಾರೆ. ಹಂಗೆ ಹೇಳ್ಬೇಕು ಅಂತಂದರೆ ಪ್ರತಿಯೊಬ್ಬರು ಅವ್ರವ್ರ ಜಾತಿಗೆ ಸ್ಕೂಲ್ ಮಾಡ್ಕೋಬೇಕಾಗುತ್ತೆ. ನಾನು ಹೇಳೋದು ಪ್ರತಿಯೊಬ್ಬರೂ ಯಾವ್ಯಾವ ಒಂದು ಮಾಡ್ಕೊಂಡಿದ್ದಾರೆ, ಜಾತಿಗಳನ್ನ ಮಾಡ್ಕೊಂಡಿದ್ದಾರಲ್ಲ, ಇಲ್ಲಿ ಯಾವ ಜಾತಿನೂ ನಾನು ಮೆನ್ಷನ್ ಮಾಡಲ್ಲ, ತಪ್ಪಾಗುತ್ತೆ. ಹಾಗಾಗಿ ಪ್ರತಿಯೊಬ್ಬರಿಗೂ ಒಂದೊಂದು ಜಾತಿ ಅಂದಾಗ ಅದರ ಜಾತಿಗೆ ಅದೇ ಸ್ಕೂಲ್ ಇರಬೇಕಾಗತ್ತೆ ಅಲ್ವಾ. ಸ್ಕೂಲ್ಗಿಲ್ಲ ಜಾತಿ, ನೀರಿಗಿಲ್ಲ ಜಾತಿ, ನಾವು ಉಸಿರಾಡೋದಕ್ಕಿಲ್ಲ ಜಾತಿ, ಯಾವುದಕ್ಕೂ ಇಲ್ಲ. ನಾವು ತಿನ್ನೋ ಆಹಾರದಲ್ಲೂ ಇಲ್ಲ. ರೈತ ಯಾವ ರೈತ, ಯಾವ ಜಾತಿ ರೈತ ಬೆಳೆಗಳನ್ನ ಬೆಳೆದಿರ್ತಾನೆ. ಅಕ್ಕಿ ಬೆಳೆಯೋನೊಬ್ಬ ರೈತ ಆಗಿರ್ತಾನೆ, ರಾಗಿ ಬೆಳೆಯೋನೊಬ್ಬ ಆಗಿರ್ತಾನೆ, ಗೋಧಿ ಬೆಳೆಯೋರೊಬ್ಬರಾಗಿರ್ತಾರೆ, ಬೇಳೆ ಬೇಯೋರೊಬ್ಬರಾಗಿರ್ತಾರೆ, ತಿನ್ನೋ ತರಕಾರಿ ಹಣ್ಣುಗಳು ಎಲ್ಲ ವರ್ಗದವರು ಬೆಳೆದಿರ್ತಾರೆ. ಅದರಲ್ಲಿ ಯಾಕಿಲ್ಲ? ಹಂಗೆ ಲೆಕ್ಕಾಚಾರ ಹೋದರೆ ಈ ಜಾತಿಯವ್ರು ಬೆಳೆದಿದ್ದೇ ನಾವು ತಿನ್ನಬೇಕು, ಈ ಜಾತಿನ ಬೆಳೆದಿದ್ದೇ ತಿನ್ನಬೇಕು ಅಂತ ಅನ್ಬೋದಲ್ವಾ. ಅಂಥದ್ಕೆ ಯಾವುದಕ್ಕೂ ಜಾತಿ ಇಲ್ಲ. ಬೇರೆ ಎಲ್ಲದಕ್ಕೂ ಒಂದು ಫ್ರೆಂಡ್ಶಿಪ್ ಮಾಡಿದ್ರೆ ಆ ಜಾತಿನವನ್ನ ಫ್ರೆಂಡ್ಶಿಪ್ ಮಾಡಿದ್ಯಾ ಅಂತ ಮಕ್ಕಳಿಗೆ ಬೈಯೋವಂಥದ್ದು. ಒಂದು ಏನಾದರೂ ಅಪ್ಪಿತಪ್ಪಿ ಅವರು ಇಷ್ಟಪಟ್ಟು ಹೋಗೇ ಬಿಟ್ರು, ಮದುವೆ ಮಾಡ್ಕೊಂಡೇ ಬಿಟ್ರು ಅಂತಂದಾಗ ಈ ಜಾತಿನ ಮಾಡ್ಕೊಂಡಿದ್ಯಾ ಅಂತ ಅನ್ನೋದು. ಮಕ್ಕಳು ಸ್ಕೂಲ್ಗೆ ಹೋಗ್ಬೇಕಾದ್ರೆ ಭೇದ ಭಾವ ಮಾಡಿ ಕಳಿಸೋದು. ಅವರ ಆ ಜಾತಿ ಈ ಜಾತಿ ಮಾತಾಡಬಾರ್ದು, ಇಸ್ಕೊಂಡು ತಿನ್ನಬಾರ್ದು ಅವ್ರ ಹತ್ರ ಅಂತ ಅಂದ್ಕೊಂಡು ಸ್ಕೂಲಿಗೆ ಕಳಿಸೋದು. ಎಲ್ಲ ಮಕ್ಕಳು ಒಂದೇ. ಸ್ಕೂಲಲ್ಲಿ ಕಳಿಸುವಂಥ ಪಾಠ ಏನಂದರೆ ಎಲ್ಲ ಮಕ್ಕಳು ಸಮಾನರು, ಎಲ್ಲರೂ ಒಂದೇ, ಅಲ್ಲಿ ಆ ಜಾತಿ ಈ ಜಾತಿ ಅನ್ನೋದು ಏನಿಲ್ಲ. ಹಾಗಾದರೆ ಟೀಚರ್ಸ್ಗಳು ಮಾಡ್ಬೋದಲ್ಲ ಈ ಜಾತಿ ಆ ಜಾತಿ ಅಂತ. ಹಾಗೇನಿಲ್ಲ, ಅವರು ಮಕ್ಕಳು ಎಲ್ಲರೂ ಒಂದೇ ಅಂತ ಮಾಡ್ತಾರೆ. ಮಕ್ಕಳಿಗಿಲ್ಲ ಜಾತಿ, ದೊಡ್ಡವ್ರಿಗೆ ಜಾತಿ, ಆ ಜಾತಿಲಿ ಹೊಡೆದಾಟ. ಫ್ರೆಂಡ್ಸ್, ನಾವೇನಾರು ಅಪ್ಪಿತಪ್ಪಿ ಏನಾರು ರೋಡಲ್ಲಿ ಹೋಗ್ಬೇಕಾದ್ರೆ ಏನಾರು ಆ್ಯಕ್ಸಿಡೆಂಟ್ ಆಯಿತು ಅಂದ್ಕೊಳ್ಳಿ, ಇಲ್ಲ ನಾವು ಒಂದು ತಲೆ ಸುತ್ತ ಬಿದ್ದು ನಮಗೇನೋ ಸೀರಿಯಸ್ ಆಯಿತು ಅಂತ, ಅಲ್ಲಿ ಯಾವ ಜಾತಿಯವ್ರು ಬಂದ್ಬಿಟ್ಟು ನಮಗೆ ನೀರು ಕುಡಿಸಿ ಕರ್ಕೊಂಡೋಗಿ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿರ್ತಾರೆ ಅಂತ ಗೊತ್ತಿಲ್ಲ. ಯಾವ ಜಾತಿದು ಬ್ಲಡ್ ನಮ್ಮ ಮೈಲಿ ಹರಿತಾ ಇರುತ್ತೆ ಅಂತ ಗೊತ್ತಿಲ್ಲ. ಅಂಥದ್ರಲ್ಲೂ ಮನುಷ್ಯನಿಗೆ ಈಗ ಹಾಸ್ಪಿಟ್ಲಿಗೆ ಹೋಗ್ಬಿಟ್ಟು ನಮ್ಮ ಜಾತಿದೇ ನಮಗೆ ರಕ್ತ ಬೇಕು ಅಂತ ಹೇಳೋಕ್ಕಾಗುತ್ತಾ? ಯಾವ ಮನುಷ್ಯನೋ ಪುಣ್ಯಾತ್ಮನೋ ಒಂದು ರಕ್ತ ಕೊಟ್ಟಿರ್ತಾರೆ. ಆದರೆ ಇಲ್ಲಿ ಯಾವ ಜಾತಿನೂ ಕೀಳಲ್ಲ, ಎಲ್ಲ ಸಮಾನರೇ, ಎಲ್ಲ ಒಂದೇ. ಎಲ್ಲ ನಾವು ಮಾಡ್ಕೊಂಡಿರೋದು. ನಾವು ಕಳ್ಕೊಳ್ಳೋವಂಥದ್ದೇನು ಮಾತು, ಸ್ನೇಹ, ಸಂಬಂಧ. ಯಾರಿದ್ದಾರೆ ಇಲ್ಲಿ? ಸ್ವಂತದವ್ರು ಇರಲ್ಲ, ಬೇರೆಯವರು ನಮ್ಗೆ ಆಗ್ತಾರೆ. ಸ್ವಂತದವರೇ ನಮ್ಮನ್ನು ಕೀಳಾಗಿ ನೋಡ್ತಾರೆ. ಬೇರೆಯವರು ನಮಗೆ ಒಂದು ಸಪೋರ್ಟ್ ಮಾಡಿ, ಅವನು ಯಾವ ಜಾತಿ ಅನ್ನೋದು ನೋಡಲ್ಲ. ಅವಳು ನನ್ನ ಸ್ನೇಹಿತೆ, ಅವನ ಸ್ನೇಹಿತ ಕಷ್ಟದಲ್ಲಿದ್ದಾನೆ ಅಂದ್ಕೊಂಡು ಓಡಿ ಬರ್ತಾರೆ. ಅಲ್ಲಿ ಯಾವ ಜಾತಿ ಇಲ್ಲ. ಒಬ್ಬನಿಗೆ ಒಂದು ಇದು ಕೊಡ್ಬೇಕಾರೆ ಹೋಟೆಲ್ಗೆ ಹೋಗ್ತೀವಿ, ಅಲ್ಲಿ ಯಾವ ಜಾತಿಯವ್ರು ಅಡುಗೆ ಮಾಡಿರ್ತಾರೆ ಅಂತ ಗೊತ್ತಿಲ್ಲ, ಚೆನ್ನಾಗಿ ಚಪ್ಪರಿಸ್ಕೊಂಡು ಬರ್ತೀವಿ. ಒಂದು ಗೋಬಿ ಪಾನಿಪುರಿ ಅಂತ ಫುಟ್ಪಾತಲ್ಲಿ ಮಾಡ್ತಾಯಿರ್ತಾರೆ, ನಾವು ಅಲ್ಲಿಗೆ ಹೋಗ್ತೀವಿ, ಚೆನ್ನಾಗಿ ಚಪ್ಪರಿಸ್ಕೊಬರ್ತೀವಿ. ಫಸ್ಟ್ಲಾರ್ಗೆ ಹೋಗ್ತೀವಿ, ಚೆನ್ನಾಗಿ ತಿನ್ಕೊಂಬರ್ತೀವಿ. ಅವ್ನು ಇಂಥ ಜಾತಿಯವ್ರು ಮಾಡಿರ್ತಾರೆ ಅಂತನಾ? ಸಸ್ಯಾಹಾರಿಗೆ ಹೋಗ್ತೀವಿ, ಮಾಂಸಾಹಾರಿಗೆ ಹೋಗ್ತಾರೆ, ಅಲ್ಲಿ ಯಾರ್ಯಾರು ಮಾಡಿರ್ತಾರೆ ಗೊತ್ತಿಲ್ಲ. ಅಡುಗೆ ಭಟ್ಟ ಯಾರೋ ಗೊತ್ತಿಲ್ಲ, ಬಡಿಸೋರು ಯಾರು, ಒಂದು ಲೋಟ ನೀರು ತಂದು ಕೊಡೋರು ಯಾರೂ ಗೊತ್ತೇ ಇಲ್ಲ. ಆ ಥರ ಜಾತಿ ಅಂತ ಹೋಗ್ತೀವಿ ಅನ್ನೋದಾದರೆ ಹೋಟೆಲ್ನ ಹೊರಗಡೆ ಹೋಗಿ ಏನೂ ತಿನ್ನೋಂಗೇ ಇಲ್ಲ.
ಅಲ್ವಾ? ನಾವು ಪ್ರತಿಯೊಂದು ಬೆಳೆನೂ ನಾವೇ ಬೆಳ್ಕೋಬೇಕಾಗುತ್ತೆ. ಪ್ರತಿಯೊಂದು ವಿಷಯದಲ್ಲಿ ನಾವು ನೋಡ್ಬೇಕಾಗುತ್ತೆ. ಯಾಕಂದರೆ ಎಲ್ಲರಿಗೂ ಅವ್ರವ್ರ ಧರ್ಮ ಮೇಲಿರುತ್ತೆ. ಯಾರೂ ಅಷ್ಟೇ ಅವ್ರು ಇವ್ರನ್ನ ಕೀಳಾಗಿ ನೋಡಬೇಡಿ, ಎಲ್ಲ ಒಂದೇ ಹಾಗೆ ಅಲ್ವಾ? ಈಗ ದೇವಸ್ಥಾನಕ್ಕೆ ಹೋಗೋದು ಎಷ್ಟೋ ವಿಷಯಗಳೇ ಗಲಾಟೆ ಆಗುತ್ತೆ. ಆ ಜಾತಿ ಬರಬಾರ್ದು, ಈ ಜಾತಿ ಬರಬಾರ್ದು. ದೇವ್ರಿಗೆ ಇಲ್ಲ ಜಾತಿ. ನಮ್ಮ ದೇವರು ಪ್ರತಿಯೊಬ್ಬರಿಗೂ. ಈಗ ನಮಗೆ ನಮ್ಮ ಮನೆ ನಂಜುಂಡೇಶ್ವರ ಅಂದರೆ ಆ ಪ್ರತಿಯೊಬ್ಬರಿಗೂ ನಂಜುಂಡೇಶ್ವರ ಮನೆ ದೇವರಾಗಿರ್ತಾರೆ. ಪಾರ್ವತಿ ಒಂದು ದೇವರಾಗಿದ್ದರೆ ಪ್ರತಿಯೊಬ್ಬರಿಗೂ ಮನೆ ದೇವರಾಗಿರ್ತಾರೆ ಅಲ್ವಾ? ಮಾದಪ್ಪರು ಕೆಲವರು ಎಷ್ಟೋ ಜನಕ್ಕೆ ಮನೆ ದೇವರಾಗಿರ್ತಾರೆ. ನಮಗೆ ಮಾತ್ರ ಹಿಂದೂಗಳಿಗೆ ಮಾತ್ರನಾ? ಅಲ್ಲ ಅಲ್ವಾ? ನಾನು ಹೇಳೋದು ಹಿಂದೂಗಳಲ್ಲಿ ಜಾಸ್ತಿ ಈ ಜಾತಿ ಪಂಗಡಗಳನ್ನ ಮಾಡ್ಕೊಳ್ಳೋದು, ಅವಮಾನ ಮಾಡುವಂಥದ್ದು, ಅವ್ರನ್ನ ಎಳೆಯುವಂಥದ್ದು. ಆಮೇಲೆ ಮಕ್ಕಳೇನಾರು ಹೋಗಿ ಅವ್ರ ಮನೆ ಊಟ ಮಾಡಿದಾಗ ಇದು ನೀವು ಜಾತಿ ಇಟ್ಕೊಳ್ಳಿ, ಸಂಪ್ರದಾಯ ಇಟ್ಕೊಳ್ಳಿ, ಅದು ನಿಮ್ಮ ಮನೆಯೊಳಗೆ ಇಟ್ಕೊಳ್ಳಿ. ನಾವು ದೇವ್ರ ಮನೆ ಮಾಡಿದ್ವಿ, ದೇವ್ರಿಗೆ ದೀಪ ಹಚ್ಚಿದ್ವಿ, ಪೂಜೆ ಮಾಡಿದ್ವಿ, ಅದೆಲ್ಲ ಆಯಿತು ಅಂದಮೇಲೆ ಯಾವ ಜಾತಿ ಹೇಳಿ ನಮ್ಮ ಜಾತಿಗಳನ್ನ ನಾವು ಮನೇಲಿ ಇಟ್ಕೋಬೇಕೇ ಹೊರತು ಹೊರಗಡೆ ತಗೊಂಡು ಪ್ರದರ್ಶನ ಮಾಡುವಂಥದ್ದಲ್ಲ. ಎಲ್ಲರೂ ಸ್ನೇಹ ಸಂಬಂಧ ಇದನ್ನು ಬೆಳೆಸ್ಬೇಕು. ಕಷ್ಟಕ್ಕಾಗೋದು ನಮ್ಮ ನೆಂಟರಿಷ್ಟರು ಯಾರೋ ಬಂದು ಕಷ್ಟಕ್ಕಾಗಲ್ಲ. ನಮಗೆ ಸಂಬಂಧ ಪಡೆದಿದ್ದವರೇ ನಮಗೆ ಬಂದಾಗೋದು. ನಾವು ಯಾರನ್ನ ದೂಷಣೆ ಮಾಡಿರ್ತೀವೋ ಅವರು ಇವರು ಅಂತ ದೂಷಣೆ ಮಾಡ್ತೀವಿ, ಅವರೇ ಬಂದು ನಮ್ಮ ಕಷ್ಟಗಳಿಗಾಗೋದು. ಭಗವಂತ ಮಾಡಿರೋದು 2 ಜಾತಿ ಅನ್ನೋದು ನಾವು ನಂಬ್ಕೊಂಡು ಹೋಗ್ತಾ ಇದ್ದರೆ ಜೀವನಕ್ಕೆ ಒಂದು ಅರ್ಥ ಇರುತ್ತೆ. ಅದು ಬಿಟ್ಬಿಟ್ಟು ಎಲ್ಲಿವರೆಗೂ ನೀವು ಸಾಧನೆ ಮಾಡ್ತಾ ಇರ್ತೀರಾ, ಹಂಗೆ ಜಾತಿ ಥರ ನೋಡೋಕೆ ಹೋಯ್ತು ಅಂತಂದರೆ ಏನೇನೋ ಆಗೋಗ್ಬಿಡುತ್ತೆ. ನಾನು ಹೇಳೋದು ಮಕ್ಕಳುಗಳು ಇವಾಗ ಅದನ್ನೆಲ್ಲ ತಲೆಗೆ ತೊಗೊಳ್ಳೋಲ್ಲ. ಎಲ್ಲರೂ ಒಂದೇ ಅಂತಾರೆ. ಅಂದರೆ ಈಗಿನ ಜನ್ರೇಷನ್ ನಿಜವಾಗ್ಲೂ ಹೇಳಬೇಕು ಅಂದರೆ ಎಲ್ಲರೂ ಎಷ್ಟು ಒಂದು ಫ್ರೆಂಡ್ಶಿಪ್ಪಿಗೆಲ್ಲ ವ್ಯಾಲ್ಯೂ ಕೊಡ್ತಾರೆ. ಅವರು ಆ ಜಾತಿ ಈ ಜಾತಿ ಅಂತ ಹೇಳಿ ನೋಡೋಕ್ಕೋಗಲ್ಲ, ಎಲ್ಲ ಒಂದೇ ಅಂದ್ಕೊಂಡು ಬೆಳ್ಕೊಳ್ತಾರೆ. ಅಂದರೆ ಹಳಬ್ರು ಮಾಡಿರೋವಂಥ ಪಂಗಡಗಳನ್ನ ಕೆಲವರು ಇನ್ನೂ ಮುಂದುವರ್ಸ್ಕೊಂಡು ಹೋಗ್ತಾರೆ. ಅಂದರೆ ಏನೂ ಮಾಡೋಕ್ಕಾಗಲ್ಲ. ಕೆಲವೊಂದೊಂದು ಹೆಣ್ಮಕ್ಳು ತಪ್ಪು ಮಾಡ್ತಾರೆ, ಗಂಡು ಮಕ್ಕಳು ತಪ್ಪು ಮಾಡ್ತಾರೆ. ಒಟ್ಟಲ್ಲಿ ತಂದೆ ತಾಯಿಗಳು ಆ ಸಾಕಿ ಸಲಗಿದ್ದಕ್ಕೆ ಏನು ಬೆಲೆ ಕೊಟ್ಟರು ಅನ್ನೋ ನೋವು ಒಂದೊಂದು ಕೊಟ್ಟೋಗಿರ್ತಾರೆ. ಆದರೆ ನಾಳೆ ದಿನ ನಾವು ಯಾರು ನಿಷ್ಠುರವಾಗಿ ಮಾತಾಡಿರ್ತೀರ ನೋಡ್ರಿ, ಅವರೇ ಎಲ್ಲ ಚೆನ್ನಾಗಿರ್ತಾರೆ. ಹಾಗಾಗಿ ಯಾರ ಬಗ್ಗೆನೂ ನಾವು ಮಾತಾಡೋಕ್ಕೆ ಹೋಗಬಾರ್ದು ಅಂತ ನನ್ನ ಅನಿಸಿಕೆ. ಹಾಗಾಗಿ ಅಂದರೆ ಕೆಲವರು ಈ ಥರ ಎಲ್ಲ ಮಾಡೋಗ್ತಾರೆ, ಮರ್ಯಾದೆ ಹೋಗುತ್ತೆ ಅಂತೆಲ್ಲ ಅಂಜುತ್ತಾರೆ. ಕೆಲವರು ಹೆಣ್ಮಕ್ಳು ತಪ್ಪು ಮಾಡ್ತಾರೆ, ನಿಜ ಇಲ್ಲ ಅಂತೇಳಲ್ಲ. ಗಂಡು ಮಕ್ಕಳು ತಪ್ಪು ಮಾಡ್ತಾರೆ, ಆದರೆ ಏನು ಮಾಡೋಕ್ಕಾಗಲ್ಲ. ಅದು ವಯಸ್ಸಿನ ನಂತರ ಆ ಥರ ಆಗುತ್ತೆ. ಒಂದೊಂದ್ಸಲಿ ಅವ್ರ ಜೀವನ ಚೆನ್ನಾಗಿರುತ್ತೆ, ಫ್ಯಾಮಿಲಿಯವರು ಒಪ್ಕೊತಾರೆ, ಎಲ್ಲಾದರೂ ಚೆನ್ನಾಗಿರುತ್ತೆ. ಆದರೆ ಜಾತಿ ಅಂತ ಹುಡ್ಕೊಂಡು ಯಾಕಂದರೆ ದೇವ್ರಿಗೆ ಇಲ್ಲ, ಸೃಷ್ಟಿಕರ್ತ ಬ್ರಹ್ಮನೇ ಒಂದು ಹೆಣ್ಣು ಗಂಡು ಅಂತ ಸೃಷ್ಟಿ ಮಾಡಿದ್ದಾನೆ. ಅದರಲ್ಲಿ ಈ ಜನಗಳು ಇದರ ಮಧ್ಯದಲ್ಲಿ ಹೊಡೆದಾಡ್ತಾರೆ. ನಾವು ಜಾತಿನ ಮಾಡೋಣ, ನಮ್ಮ ಮನೆಯೊಳಗೆ ನಾವು ಜಾತಿ ಇಟ್ಕೊಳ್ಳೋಣ. ಹೊರಗಡೆ ಅವ್ರ ಹತ್ರ ದರ್ಪ ನಾನೇ ಮೇಲು ನಾವು ಅಂತ ಯಾರೂ ಮೇಲಿಲ್ಲ ಫ್ರೆಂಡ್ಸ್. ಇಲ್ಲಿ ಯಾವ ಜಾತಿನೂ ಕೀಳಲ್ಲ, ಎಲ್ಲ ಜಾತಿನೂ ಒಂದೇ. ಅವ್ರವ್ರ ಪಂಗಡಕ್ಕೆ ಅವ್ರ ಜಾತಿನೇ ಮೇಲಾಗಿರುತ್ತೆ. ಮಾಡೋ ದೇವರೇ ಎಲ್ಲ ಒಂದೇ ಅಂದಮೇಲೆ ಈ ನಮ್ಮ ಮಧ್ಯದಲ್ಲಿ ಏನಲ್ವಾ? ಈ ವಿಡಿಯೋ ಇಷ್ಟ ಆದರೆ ಲೈಕು ಕಮೆಂಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಹಾಗೆ ಈ ವಿಡಿಯೋದಲ್ಲಿ ನಾನು ಏನಾರು ತಪ್ಪಾಗಿ ಮಾತಾಡಿದರೆ ದಯವಿಟ್ಟು ಕ್ಷಮಿಸ್ಬಿಡಿ. ಯಾಕೆ ಅಂದರೆ ನನಗಿದು ಅನಿಸಿದ್ದನ್ನು ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೋತಾ ಇದ್ದೀನಿ ಫ್ರೆಂಡ್ಸ್. ಹಾಗೆ ಬಂದು ನೋಡಿರಿ, ನಾವು ಸತ್ತಾಗ ನಮ್ಗೆ ಯಾರು ಹೆಗಲು ಕೊಡ್ತಾರೆ, ಯಾವ ಜಾತಿಯವ್ರು ಬಂದು ಹೆಗಲು ಕೊಟ್ಟಿರ್ತಾರೆ ಅಂತ. ನಮ್ಮವ್ರು ಹೆಗಲು ಖಂಡಿತ ಕೊಡಿ, ನಮ್ಮವ್ರು ಬಂದು ನಮಗೆ ಹೆಗಲು ಕೊಡ್ತಾರೆ ಅಂತ ಅಂದ್ಕೊಂಡ್ಬಿಡಿ. ಅಲ್ಲಿ ಯಾರೋ ಬಂದಿರ್ತಾರೆ. ಹಾಗಾಗಿ ನಮ್ಮನ್ನು ಸುಡೋರೆ ನಾವು ಸುಟ್ಟಾಗ ನಮ್ಮನ್ನು ಬೇಯಿಸೋರು ಯಾವ ಜಾತಿ ಅಂತ ಗೊತ್ತಿಲ್ಲ. ಆಮೇಲೆ ನಾವು ಗುಂಡಿ ತೆಗಿಬೇಕಾದ್ರೆ ಯಾವ ಜಾತಿಯವ್ರು ಗುಂಡಿ ತೆಗಿತಾರೆ ಅಂತ ಗೊತ್ತಿಲ್ಲ, ಏನು ಗೊತ್ತಿಲ್ಲ. ನಮಗೆ ಹಾಕೋ ಹೂವಿನಾರ ಇದೆಯಲ್ಲ, ನಾವು ಸತ್ತಾಗ ಹಾಕ್ತಾರಲ್ಲ ಹಾರ, ಆ ಊರನ್ನು ಯಾವ ಜಾತಿಯವ್ರು ಕಟ್ಟಿರ್ತಾರೆ ಅಂತ ಗೊತ್ತಿಲ್ಲ. ನಾನು ಹೇಳೋದು ಪ್ರತಿಯೊಬ್ಬರಿಗೂ ಹೇಳಿದ್ದು, ಜಾತಿ ಅನ್ನೋದನ್ನ ನಿಮ್ಮ ಮನೆಯೊಳಗೆ ಇಟ್ಕೊಳ್ಳಿ. ಅದನ್ನು ಮಕ್ಕಳ ಮೇಲೆ ಹೇಳಿ ಅವರ ಮನಸ್ಸುಗಳನ್ನ ಅಲ್ಲೋಲ ಕಲ್ಲೋಲ ಮಾಡಬೇಡಿ. ಯಾಕಂದರೆ ಸ್ಕೂಲ್ಗೆ ಹೋಗೋ ಮಕ್ಕಳಿಗೆ ಮುಂದೆ ಅದನ್ನು ಒಂದು ಬೀರ್ಬಿಟ್ರೆ ಅವ್ರು ಹೇಗೆ ಬೇಕೋ ಯಾರು ಮುಂದೆ ಬೇಕಾದ್ರೂ ಮಾತಾಡ್ತವೆ, ಅವಮಾನ ಮಾಡ್ತವೆ. ಅದನ್ನು ಅವರು ಬೆಳೆಸ್ಕೊಂಡು ಹೊಂಟೋಗ್ಬಿಡ್ತಾರೆ. ಅದರ ಒಂಥರ ಭಾವನೆಗಳಲ್ಲಿ ಇದು ಮಾಡ್ಕೊಂಡ್ಬಿಡ್ತಾರೆ. ಎಲ್ಲರೂ ಒಂದೇ. ಒಟ್ಟಲ್ಲಿ ನಿಮ್ಮ ಮನೆ ಪದ್ಧತಿ ಏನಿರ್ತೋ ನೀವಿರಿ, ಅವ್ರವ್ರ ಮನೆ ಪದ್ಧತಿಗಳಿಗೆ ಅವರಾಗಿರ್ತಾರೆ. ಅದರಲ್ಲಿ ಈ ಮಧ್ಯದಲ್ಲಿ ಜಾತಿ ಅಂತ ತಂದ್ಕೊಂಡು ಮಕ್ಕಳುಗಳನ್ನ ಒಂದು ಸ್ನೇಹಿತರದ ಇದನ್ನು ದೂರ ಮಾಡೋಕ್ಕೆ ಹೋಗಬೇಡಿ. ಯಾಕಂದರೆ ಸ್ನೇಹಿತರಾಗಲಿ ನಮಗೆ, ನಾನು ಆಗಲೇ ಹೇಳ್ದಂಗೆ ಮತ್ತೆ ಹೇಳ್ತಾ ಇದ್ದೀನಿ, ನೆರೆಹೊರೆಯವರೇ ನಮ್ಗೆ ಆಗೋದು. ಅಲ್ಲಿ ಯಾವ ಜಾತಿಯವ್ರು ಬರ್ತಾರೆ ಅಂತ ಹೇಳೋಕ್ಕಾಗಲ್ಲ. ಹಾಗಾಗಿ ಜಾತಿ ಅನ್ನೋದು ಬೇಡ. ಆಮೇಲೆ ಅವ್ರು ಆ ಜಾತಿ ಈ ಜಾತಿ ಅಂತ ಕೀಳಿಗೆ ಎಳೆಯೋವಂಥ ಮಾತುಗಳನ್ನ ಮಾತಾಡೋಕ್ಕೆ ಹೋಗಬೇಡಿ. ಎಲ್ಲರೂ ಒಂದೇ ಜಾತಿ, ಇಲ್ಲಿ ಎಲ್ಲರೂ ಸಮಾನರೇ. ಅಕ್ಕ ತಂಗಿರು ಅಣ್ಣ ತಮ್ಮಂದಿರ ಜೊತೆನೇ ನಾವು. ಹಾಗಾಗಿ ನಾವು ಎಲ್ಲರ ಜೊತೆ ಇರಬೇಕೇ ಹೊರತು ಈ ಜಾತಿ ಅಂತ ಮುಂದೆ ಇಟ್ಕೊಂಡು ಯಾರೂ ಇದು ಮಾಡ್ಕೋಬಾರ್ದು. ಯಾಕಂದರೆ ಎಲ್ಲರೂ ಒಂದೇ ಆಗಿ ನಾವು ಬದುಕಿದ್ರೇ, ಎಲ್ಲರೂ ನಮ್ಮವರು ಅಂದ್ರೇ ಒಂಥರ ಖುಷಿಯಾಗಿರುತ್ತೆ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆದರೆ